ದಿನದ ಪ್ರತಿಭಟನಾ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಆತ್ಮೀಯ ಬಂಧುಗಳೇ, ಈ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಈ ಜಿಲ್ಲೆಯ ಅಧ್ಯಕ್ಷರು, ಆತ್ಮೀಯರಾಗಿರ್ತಕ್ಕಂಥ ರಾಜಣ್ಣನವರೇ, ರಾಜ್ಯದಿಂದ ತಮ್ಮನ್ನು ಉದ್ದೇಶಿಸಿ ಮಾತನಾಡಲಿಕ್ಕೆ ಬಂದಿರತಕ್ಕಂಥ ಎಸ್ ಟಿ ಮೋರ್ಚಾದ ರಾಜ್ಯಾಧ್ಯಕ್ಷರು, ನನ್ನ ಆತ್ಮೀಯರಾಗಿರ್ತಕ್ಕಂಥ ಬಂಗಾರು ಲಕ್ಷ್ಮಣರವರೇ, ಬಂಗಾರು ಹನುಮಂತರವರೇ, ಮಾಜಿ ಶಾಸಕರು, ಹಿರಿಯರು ಆಗಿರ್ತಕ್ಕಂಥ ಲಿಂಗಪ್ಪನವರೇ, ನನ್ನ ಆತ್ಮೀಯ ಸ್ನೇಹಿತ ಮಿತ್ರರು ಆಗಿರ್ತಕ್ಕಂಥ ಜಗಳೂರಿನ ರಾಜೇಶ್ ಅವರೇ, ತಾಲೂಕ್ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು, ನನ್ನ ಸ್ನೇಹಿತರು ಆಗಿರ್ತಕ್ಕಂಥ ಲೋಹಿತ್ ರವರೇ, ಉತ್ತರ ಕ್ಷೇತ್ರದಿಂದ ಸ್ಪರ್ಧೆಯನ್ನು ಮಾಡಿ ಹೋರಾಟದಲ್ಲಿ ತೊಡಗಿರ್ತಕ್ಕಂಥ ನನ್ನ ಆತ್ಮೀಯ ಸ್ನೇಹಿತರು ಮಿತ್ರರು ಆಗಿರ್ತಕ್ಕಂಥ ಲೋಕಿಕೆರೆ ನಾಗಣ್ಣನವರೇ, ಈಗ ತಾನೇ ಸ್ವಾಗತವನ್ನು ಮಾಡಿರ್ತಕ್ಕಂಥ ಎಸ್ ಟಿ ಮೋರ್ಚಾದ ಅಧ್ಯಕ್ಷರಾಗಿರ್ತಕ್ಕಂಥ ಕೃಷ್ಣಪ್ಪನವರೇ, ನಮ್ಮ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಅನಿಲ್ ರವರೇ, ಧನಂಜಯ ಕಡ್ಲೆಬೋಳ್ರವರೇ, ಐರಣಿ ಗಣೇಶ್ ಅವರೇ, ಎಲ್ಲ ನನ್ನ ಆತ್ಮೀಯ ಹಿರಿಯ ಮುಖಂಡ ಬಂಧುಗಳೇ, ಮಂಡಲದಿಂದ ಬಂದಿರತಕ್ಕಂಥ ಎಲ್ಲ ಅಧ್ಯಕ್ಷರ, ಮಾಧ್ಯಮದ ಮಿತ್ರರೇ, ನಿಜವಾಗ್ಲೂ ಕೂಡ ಇವತ್ತು ನಾವೆಲ್ಲರೂ ಕೂಡ ಒಂದು ಚಿಂತನೆಯಲ್ಲಿ ಇದ್ದೇವೆ. ಎಸ್ ಟಿ ಸಮುದಾಯದ ಜನ ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರವನ್ನು ತೆಗೆದುಕೊಂಡ ಸಂದರ್ಭದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಅಹಿಂದ ಜನ ನನ್ನ ಹಿಂದಿದ್ದಾರೆ, ಅಹಿಂದ ಜನ ನನ್ನ ಬೆಂಬಲಕ್ಕೆ ಇರುವುದಾಗೆ ನಾನು ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದೇನೆ ಅಂತಕ್ಕಂಥ ಮಾತನ್ನು ಹೇಳಿದರು. ಆತ್ಮೀಯ ಬಂಧುಗಳೇ, ಇವತ್ತು ಅಹಿಂದ ಜನಾಂಗವನ್ನ ಏನೇನು ಮಾಡಿದ್ದಾರೆ, ಯಾವ ರೀತಿ ಈ ಸಮಾಜವನ್ನ ಅವ್ರು ನಡೆಸ್ಕೊಂಡಿದ್ದಾರೆ ಅನ್ನೋದಕ್ಕೆ ನಿನ್ನೆ ತಾನೇ ನಡೆದಿರ್ತಕ್ಕಂಥ ರಾಜಣ್ಣನವರ ಉಚ್ಚಾಟನೆ, ರಾಜಣ್ಣನವರನ್ನ ರಾಜೀನಾಮೆ ಕೊಡ್ತೀನಿ ಅಂದ್ರೂ ಕೂಡ ಅವರಿಗೆ ಕಿತ್ತಾಕ್ತಕ್ಕಂಥ ಪರಿಸ್ಥಿತಿಗೆ ಬಂದಿರತಕ್ಕಂಥದ್ದು ನಮ್ಮ ದುರಂತ ಅಂತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ನೆನಪು ಮಾಡ್ಕೋಬೇಕಾಗ್ತದೆ. ಸನ್ಮಾನ್ಯ ಕೆ ಎನ್ ರಾಜಣ್ಣನವರು ಆತ್ಮೀಯವಾಗಿ ಏನು ಸತ್ಯವನ್ನ ಮಾತಾಡಿದ್ರು, ಆ ಸತ್ಯವನ್ನ ಮರೆಮಾಚಲಿಗೋಸ್ಕರ ಒಂದು ಎಸ್ ಟಿ ಸಮುದಾಯದ ನಾಯಕನಿಗೆ ಕಿತ್ತಾಕ್ತಕ್ಕಂಥ ಕೆಲಸವನ್ನ ಮಾಡಿರ್ತಕ್ಕಂಥದ್ದು ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ಎಂಥ ವಿವೇಚನೆ ಇದೆ ಅನ್ನೋದನ್ನ ನಾವೆಲ್ಲ ಯೋಚನೆಯನ್ನು ಮಾಡಬೇಕಾಗ್ತದೆ. ಆತ್ಮೀಯ ಬಂಧುಗಳೇ, ಇದೇ ರೀತಿ ನನ್ನ ಸ್ನೇಹಿತ ಮಿತ್ರರಾಗಿರ್ತಕ್ಕಂಥ ಸನ್ಮಾನ್ಯ ನಾಗೇಂದ್ರನವರು ಕೂಡ ನನ್ನ ಜೊತೆಗೆ ಶಾಸಕರಾಗಿದ್ದರು. ಅವರು ನನ್ನ ಜೊತೆಗೆ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಹೇಳಿದರು, ಇವ್ರ ಕೈಲಿ ಸಿಗಾಕೊಂಡು ನಾವು ಬೆಂಡೆಕಾಯಾಗಿ ಹೋಗಿದ್ದೇವೆ, ನಾನು ಲಂಚ ತೆಗೆದುಕೊಳ್ಳಿಕ್ಕೆ ನಾನು ಹೋಗಿರಲಿಲ್ಲ, ಆದರೆ ರಾಜ್ಯದ ಮುಖ್ಯಮಂತ್ರಿ ಒಂದು ಸಲಹೆಯನ್ನು ಮಾಡಿದರು, ನಾವು ತೆಲಂಗಾಣದಲ್ಲಿ ಸರ್ಕಾರವನ್ನು ತರಬೇಕು, ಆದ್ದರಿಂದ ಎಸ್ ಟಿ ಸಮುದಾಯದ ಹಣವನ್ನ ನೀನು ಕಿತ್ತು ಹೈದರಾಬಾದಿಗೆ ಹಣವನ್ನು ಕಳಿಸಬೇಕು ಅಂತಕ್ಕಂಥ ನಿದರ್ಶನವನ್ನು ಕೊಟ್ಟರು ಅಂತಕ್ಕಂಥ ಮಾತನ್ನು ಹೇಳಿದಾಗ ನಿಜವಾಗ್ಲೂ ಅಚ್ಚರಿ ಆಗ್ತದೆ. ಕರ್ನಾಟಕದ ರಾಜ್ಯದ ಬೆವರಿನ ಹಣ ತೆಲಂಗಾಣಕ್ಕೆ ಹೋಗಿ ಅಲ್ಲಿ ಚುನಾವಣೆಯನ್ನು ಮಾಡಿ, ಅಲ್ಲಿ ಪಂಚ ಗ್ಯಾರಂಟಿಯನ್ನು ಮಾಡಿ, ಅಲ್ಲಿನೂ ಸರ್ಕಾರ ತರ್ತಕ್ಕಂಥ ಕೆಲಸವನ್ನ, ಮೋಸದ ಕೆಲಸವನ್ನು ಮಾಡಿರ್ತಕ್ಕಂಥದ್ದು ಸನ್ಮಾನ್ಯ ಸಿದ್ದರಾಮಯ್ಯನವರು ಅನ್ನೋದನ್ನ ನಾವ್ಯಾರು ಕೂಡ ಮರಿಕೊಡುದು. ಈ ನಿಟ್ಟಿನಲ್ಲಿ ಹಂತ ಹಂತವಾಗಿ ಈ ಸಮುದಾಯವನ್ನ ಕೀಳು ದರ್ಜೆಯಲ್ಲಿ ನೋಡ್ತಕ್ಕಂಥ ಸಿದ್ದರಾಮಯ್ಯನವರು, ಸನ್ಮಾನ್ಯ ಭೀಮಾ ನಾಯ್ಕರವರು ಹಾಲು ಒಕ್ಕೂಟದ ಅಧ್ಯಕ್ಷರಾಗಿದ್ರು, ಅವರನ್ನು ಸಹ ತೆಗೆದುಹಾಕ್ತಕ್ಕಂಥ ಕೆಲಸ ಎಸ್ ಸಿ ಸಮುದಾಯದ ಅಧ್ಯಕ್ಷರಾಗಿರ್ತಕ್ಕಂಥ ತೆಗೆದುಹಾಕ್ತಕ್ಕಂಥ ಕೆಲಸವನ್ನ ಮಾಡಿದ್ರು. ಆತ್ಮೀಯರೇ, ಇವತ್ತು ಯೋಚನೆಯನ್ನು ಮಾಡಬೇಕಾಗಿದೆ. ತಾಂಡಾಭಿವೃದ್ಧಿ ನಿಗಮವನ್ನ ಲೂಟಿ ಮಾಡ್ತಾ ಇದ್ದಾರೆ, ಒಂದ್ ಕಡೆ ಎಸ್ ಟಿ ಅಭಿವೃದ್ಧಿ ನಿಗಮದ ಹಣವನ್ನ ಲೂಟಿ ಮಾಡ್ತಾ ಇದ್ದಾರೆ, ಆದಿಜಾಬವ ಹಣವನ್ನ ಲೂಟಿ ಮಾಡ್ತಾ ಇದ್ದಾರೆ, ಎಲ್ಲ ಜನಾಂಗದ ಎಸ್ ಟಿ ಸಮುದಾಯದ ಜನವನ್ನ ಲೂಟಿ ಮಾಡ್ತಕ್ಕಂಥ ಕೆಲಸವನ್ನ ಸರ್ಕಾರ ಮಾಡ್ತಾ ಇದೆ. ಇವತ್ತು ತಾಂಡಾಭಿವೃದ್ಧಿ ನಿಗಮವನ್ನ ಮುತ್ತಿಗೆ ಹಾಕ್ತಾ ಇದ್ದೇವೆ. ತಾಂಡಾಭಿವೃದ್ಧಿ ನಿಗಮವನ್ನ ಮಾಡಿದ್ದು ಸನ್ಮಾನ್ಯ ಮುಖ್ಯಮಂತ್ರಿ, ಮಾಜಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಯಡಿಯೂರಪ್ಪನವರು. ಸನ್ಮಾನ್ಯ ಯಡಿಯೂರಪ್ಪನವರು ಈ ಸಮುದಾಯದ ಜನ ಮುಂದೆ ಬರಲಿ, ತಾಂಡಗಳ ಅಭಿವೃದ್ಧಿ ಆಗಲಿ ಅಂತಕ್ಕಂಥ ಮಾತನ್ನ ಇಟ್ಟು ತಾಂಡ ಅಭಿವೃದ್ಧಿ ನಿಗಮವನ್ನ ಮಾಡಿದರು. ಅಂದು ನಾನು 2009ರಲ್ಲಿ ತಾಂಡ ಅಭಿವೃದ್ಧಿ ನಿಗಮದ ಅಧ್ಯಕ್ಷನಾಗಿ 2013ರವರೆಗೂ ಕೆಲಸವನ್ನು ಮಾಡಿದೆ. ಈ ಆಫೀಸನ್ನು ಓಪನ್ ಮಾಡಿದ್ದು ನಾನೇ.
ಪ್ರಾಯಶಃ ನಿಮ್ಗೆಲ್ರಿಗೂ ಗಮನದಲ್ಲಿರಲಿ, ಈ ಆಫೀಸನ್ನು ಓಪನ್ ಮಾಡಿದ್ದು ಕೂಡ ನಾನೇ. ಪರಿಸ್ಥಿತಿ ಎಲ್ಲಿಗೆ ಹೋಗಿದೆ ಅಂತಂದ್ರೆ ಬೀಗ ಕೂಡ ತೆಗೆದೇ ಇರ್ತಕ್ಕಂಥ ಸ್ಥಿತಿ ಈ ಸರ್ಕಾರ ತಂದಿಟ್ಟಿದೆ. ತಾಂಡ ಅಭಿವೃದ್ಧಿ ನಿಗಮಗಳಿಗೆ ಬಿಡುಕಾಸಿ ಬಿಡುಗಡೆ ಮಾಡ್ತಾ ಇಲ್ಲ. ತಾಂಡ ಅಭಿವೃದ್ಧಿ ನಿಗಮದಲ್ಲಿ ಏನು ಅಭಿವೃದ್ಧಿ ನಿಗಮವನ್ನು ಮಾಡಬೇಕು ಅಂತಕ್ಕಂಥ ಮಾತನ್ನಿಟ್ಟಿದ್ರು, ಆ ಅಭಿವೃದ್ಧಿ ನಿಗಮ ಆಗದೆ ಇವತ್ತು ತಾಂಡಗಳು ಬಿಗುವಂತಕ್ಕಂಥ ಪರಿಸ್ಥಿತಿಯಲ್ಲಿದೆ. ಸನ್ಮಾನ್ಯ ಯಡಿಯೂರಪ್ಪನವರು 200 ಕೋಟಿ ಹಣವನ್ನು ಕೊಟ್ಟು ಅಂದು ತಾಂಡಗಳಿಗೆ ಸೇವಾಲಾಲ್ ಸಮುದಾಯ ಭವನವನ್ನ ಕಟ್ಟತಕ್ಕಂಥ ಕೆಲಸವನ್ನು ನನಗೆ ಜವಾಬ್ದಾರಿಯನ್ನು ಕೊಟ್ಟರು. ಕರ್ನಾಟಕ ರಾಜ್ಯದಲ್ಲಿ 2 ಕೋಟಿಯ ಜಿಲ್ಲೆಯ ಸಮುದಾಯ ಭವನವನ್ನು ಅಂದು ಕೊಟ್ಟು ದಾವಣಗೆರೆಯಲ್ಲಿ 5 ಕೋಟಿಯ ಸಮುದಾಯ ಭವನ ಕಟ್ಟಿದ್ದೇ ಆಗಿದ್ರೆ ಅದು ಭಾರತೀಯ ಜನತಾ ಪಾರ್ಟಿ ಅನ್ನೋದನ್ನ ನಾವ್ಯಾರು ಕೂಡ ಮರೆಯಕೂಡದು. ಈ ನಿಟ್ಟಿನಲ್ಲಿ ಈ ಸರ್ಕಾರ, ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಪ್ರತಿಯೊಂದು ಸಮುದಾಯಕ್ಕೂ, ಆದಿಜಾಂಬವ ಸಮುದಾಯ ಆಗಿರ್ಬೋದು, ಬೋವಿ ಸಮುದಾಯ ಆಗಿರ್ಬೋದು, ಅಂಬೇಡ್ಕರ್ ಅಭಿವೃದ್ಧಿ ನಿಗಮವನ್ನು ಬಲಪಡಿಸ್ತಕ್ಕಂಥ ಕೆಲಸವನ್ನ ಭಾರತೀಯ ಜನತಾ ಪಾರ್ಟಿ ಮಾಡ್ತು. ಆದರೆ ಇವತ್ತು ಯಾವ ಪರಿಸ್ಥಿತಿಗೆ ಹೋಗಿದ್ದೇವೆ ಅಂತಂದ್ರೆ, ತಾಂಡ ಅಭಿವೃದ್ಧಿ ನಿಗಮಕ್ಕೆ ಹೋಗಿ ಅನುದಾನವನ್ನು ಕೇಳಲಿಕ್ಕೆ ಹೋದ್ರೆ ಅವರು ಹೇಳ್ತಕ್ಕಂಥ ಮಾತು ಒಂದೇ, ನಮಗೆ ಕುಡಿಲಿಕ್ಕೂ ಕೂಡ ನೀರಿಲ್ಲ, ಅನುದಾನ ಎಲ್ಲಿ ಕೊಳ್ಳಿ ಅಂತಕ್ಕಂಥ ಮಾತನ್ನು ಹೇಳಿದ್ರು. ನಾನು ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಜಯದೇವ ಅವರಿಗೆ ಪ್ರಶ್ನೆಯನ್ನು ಹಾಕಿದ್ದೆ, ಯಾಕೆ ನೀನು ಅಧ್ಯಕ್ಷರಾಗಿ ಕೂತಿದೆಯಾ, ರಾಜೀನಾಮೆಯನ್ನು ಕೊಟ್ಟು ಹೊರಗಡೆ ಬಾ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದೆ. ನಾವು ನಿಜವಾಗ್ಲೂ ಕೂಡ ಇದು ಸತ್ಯ ಘಟನೆ. ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಯಾವ ಅಭಿವೃದ್ಧಿ ನಿಗಮವನ್ನ ಅಂದು ಯಡಿಯೂರಪ್ಪನವರ ಕನಸಿನ ಕೂಸುಗಳಾಗಿತ್ತು, ಇವತ್ತು ಅವೆಲ್ಲವೂ ಮುಚ್ಚತಕ್ಕಂಥ ಪರಿಸ್ಥಿತಿ ಆಗಿದೆ. ಅದಕ್ಕೆ ಉದಾಹರಣೆ ತಾಂಡ ಅಭಿವೃದ್ಧಿ ನಿಗಮದ ಬೀಗನೆ ಅಂತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ನೆನಪು ಮಾಡ್ಕೋಬೇಕಾಗ್ತದೆ. ಈ ನಿಟ್ಟಿನಲ್ಲಿ 39,000 ಕೋಟಿ ಹಣವನ್ನ 39,000 ಕೋಟಿ ಹಣವನ್ನ SC ST ಕಾಲೋನಿಗಳಿಗೆ ಡೆವಲಪ್ಮೆಂಟ್ ಮಾಡ್ತಕ್ಕಂಥ ಹಣವನ್ನ ಗ್ಯಾರಂಟಿಗೆ ಕೊಡ್ತಾರೆ ಅಂತಕ್ಕಂಥ ಮಾತನ್ನ ಹೇಳಿ ಗ್ಯಾರಂಟಿಗೆ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಅಂತಂದ್ರೆ, ಸಿದ್ದರಾಮಯ್ಯನವರೇ ಗ್ಯಾರಂಟಿಗೆ ಹಣವನ್ನ ನೀವು ಕೊಡ್ತೀವಿ ಅಂತಕ್ಕಂಥ ಮಾತನ್ನ ಹೇಳ್ತಿರಲ್ಲ, ನಿಮಗೆ ನಾಚಿಕೆ ಮಾನ ಮರ್ಯಾದೆ ಏನು ಇಲ್ವಾ? ಗ್ಯಾರಂಟಿ ಮುಸ್ಲಿಂ ಸಮುದಾಯದ ಅಭಿವೃದ್ಧಿ ನಿಗಮ ಇದೆ, ಯಾಕೆ ಅವರ ಹಣವನ್ನು ತೆಗೆದುಕೊಂಡು ಅವರಿಗೆ ಕೊಡ್ತಾ ಇಲ್ಲ? ಯಾಕೆ ನೀವು SC ST ಸಮುದಾಯದ ಹಣವನ್ನೇ ಗ್ಯಾರಂಟಿಗೆ ಉಪಯೋಗಿಸ್ತಾ ಇದ್ದೀರಿ? ನಮ್ಮ ಕಾಲೋನಿಗಳು ಬಿಗುವಂತಾ ಇದ್ದಾವೆ, ನಮ್ಮ ಚರಂಡಿಗಳು ಕೆಲಸ ಆಗ್ತಾ ಇಲ್ಲ, ನಮ್ಮ ಕಾಲೋನಿಗಳಿಗೆ ಸಮುದಾಯ ಭವನಗಳು ಆಗ್ತಾ ಇಲ್ಲ. ನಮ್ಮ ಹಣ ನನಗೆ ಕೊಡಿ, ನಮ್ಮ ಹಣ ನನಗೆ ಕೊಡಿ, ನಮ್ಮ ಸಮುದಾಯದ ಹಣ, ನಮ್ಮ SC ST ಸಮುದಾಯದ ಹಣ ನಮಗೆ ಕೊಡಬೇಕು ಅನ್ನೋದು ನಮ್ಮ ಬೇಡಿಕೆ. ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರವನ್ನು ಹೇಳುವುದರ ಜೊತೆಗೆ ರಾಜ್ಯದಲ್ಲಿ ನಡೀತಿರ್ತಕ್ಕಂಥ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಬಹಳ ದಿವಸ ಉಳಿಯೋದಿಲ್ಲ. ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಇನ್ನು ಕೇವಲ 2-3 ತಿಂಗಳಲ್ಲಿ ಕುಸಿದು ಹೋಗ್ತಕ್ಕಂಥ ಪರಿಸ್ಥಿತಿಯಲ್ಲಿದೆ. ನಿಮ್ಮ ಈ ಶಾಪ, SC ST ಸಮುದಾಯದ ಶಾಪ ನಿಮಗೆ ತಟ್ಟದೆ ಬಿಡೋದಿಲ್ಲ, ಖಂಡಿತ ನಿಮಗೆ ತಟ್ಟದೆ ಬಿಡೋದಿಲ್ಲ. ಈ ನಿಟ್ಟಿನಲ್ಲಿ ನೀವೆಲ್ಲರೂ ಕೂಡ ಇವತ್ತು ನಾವು SC ST ಜನ ಏನು ಕಣ್ಣೀರು ಹಾಕ್ತಾ ಇದ್ದೇವೆ, ಆ ಕಣ್ಣೀರಿನ ಕೂಸು ನಿಮಗೆ ಖಂಡಿತ ತಟ್ಟುತ್ತದೆ ಅಂತಕ್ಕಂಥ ಮಾತನ್ನು ಹೇಳುವ ಮುಖೇನ ನಮ್ಮ ರಾಜ್ಯಾಧ್ಯಕ್ಷರು, ನಮ್ಮ ಜಿಲ್ಲೆಯ ಪ್ರಮುಖರು ಬಹಳ ಜನ ಮಾತನಾಡೋದ್ರಿಂದ ನನ್ನ ಮಾತಿಗೆ ಮೊಟಕವನ್ನು ಮಾಡಿ ನಿಮಗೆಲ್ಲರಿಗೂ ನಮಸ್ಕಾರವನ್ನು ಮಾಡಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್.